ಗುಡ್ ಮಾರ್ನಿಂಗ್. ಸೊ ಟೈಮ್ ಒಂದು 5 o'clock ಆಗಿದೆ. ನೆನ್ನೆ ರಾತ್ರಿನೇ ಅಡ್ಮಿಟ್ ಮಾಡಿದ್ದಾರಂತೆ ತಂಗಿನ. ಅಂದರೆ ಒಂದು 11 ಗಂಟೆಗೇನೋ ಅಡ್ಮಿಟ್ ಆಗಿದ್ದಾರೆ. ಲೈಟಾಗಿ ಪೇಯ್ನ್ಸ್ ಬಂದಿದೆ, ಹಂಗಾಗಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸೊ ರಾತ್ರಿ ಎಲ್ಲ ನಾರ್ಮಲಿಗೆ ಇಂಜೆಕ್ಷನ್ಸ್ ಹಾಕಿದಾರಂತೆ. ಬಟ್ ಪೇಯ್ನ್ಸ್ ಬರೋದು ಹೋಗೋದು ಈ ಥರ ಸ್ವಲ್ಪ ಮೀಡಿಯಮ್ ಆಗಿದೆ ಅಂತ ಹೇಳಿದ್ಲು. ಆದರೆ ನಾರ್ಮಲ್ ಡೆಲಿವರಿ ಮಧ್ಯಾಹ್ನದೊಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ನಾನು ಅಪ್ಪ ಮತ್ತು ಮಕ್ಕಳೆಲ್ಲ ಹೊರಟಿದ್ದೀವಿ. ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು, ಒಂದು 2-3 ಜೊತೆ ಇಟ್ಕೊಂಡು. ಸೊ ಹೊರಟಿದ್ದೀವಿ. ಪ್ರಾಬಬಲಿ ನಂದೊಂದು 2-3 ದಿನ ರಜಾ ಆಗೇ ಆಗುತ್ತೆ. ಸೊ ಎಲ್ಲ ನಾರ್ಮಲಾಗಿ ಸೇಫಾಗಿ ಡೆಲಿವರಿ ಆದರೆ, ತಾಯಿ ಮಗು ಸೇಫಾಗಿದ್ದರೆ ಅಷ್ಟೇ ಸಾಕು. ಒಂಥರ ಎಕ್ಸೈಟಿಂಗ್ ಆಗಿದೆ ನ್ಯೂ ಬಾರ್ನ್ ಬೇಬಿ ನೋಡೋಕ್ಕೆ. ಆ್ಯಂಡ್ ಈಗ ಸ್ವಲ್ಪ ಟೆನ್ಷನ್ ಕೂಡ ಇದೆ, ಡೆಲಿವರಿ ಸಲ ಏನೋ ಸೇಫಾಗಿ ಆಗಬೇಕು ಅನ್ನೋದೊಂದು. ಸೊ ಹೊರಟಿದ್ದೀವಿ. ಸೊ ಫುಲ್ ವಿಡಿಯೋ ನೋಡಿ ಅಪ್ಡೇಟ್ ಸಿಗುತ್ತೆ. ಅಪ್ಡೇಟ್ ಮಾಡ್ತಾ ಇರ್ತೀನಿ, ಏನು ಎತ್ತ ಡೆಲಿವರಿ ಇವತ್ತೇ ಆಗುತ್ತಾ, ಹೇಗೆ ಹಾಗೆ ಆಗಬೇಕು ಹೇಳ್ತೀನಿ. ಆ್ಯಂಡ್ ಹೋಪ್ಸು ದೇವನ ಪ್ರೇ ಮಾಡ್ಕೊಳ್ಳಿ, ಆರಾಮಾಗಿ ಸೇಫಾಗಿ ಡೆಲಿವರಿ ಆಗಲಿ ಅಂತ. ಸೊ ಈಗ ಫಟಾಫಟ್ ಅಂತ ರೆಡಿ ಆಗಿಬಿಟ್ಟು ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ಇನ್ನು ರೆಡಿ ಆಗಿಬಿಟ್ಟು ಬಂದ್ವಿ. ಬಟ್ಟೆ ಪ್ಯಾಕ್ ಅಂದರೆ ಒಂದು 3-4 ದಿನಕ್ಕಾದರೂ ಬೇಕಾಗುತ್ತೆ. ಇನ್ನು ಪ್ರಕುಲ್ಗೆ ಮಂಡೆಯಿಂದನೇ ಟೆಸ್ಟ್ ಇತ್ತು, ಪೀರಿಯಾಡಿಕ್ ಟೆಸ್ಟು. ಓದ್ಕೋಬೇಕು, ಗೊತ್ತಿಲ್ಲ. ನಾನು ಒಂದು 2 ದಿನ ಕೇಳಿದ್ದೆ ರಜಾ ಬೇಕು ಅಂದ್ಬಿಟ್ಟು. ಸೊ ನೋಡೋಣ ಹೆಂಗಾಗುತ್ತೆ. ಹಾಗೆ ವಾಪಸ್ ಬಂದರೂ ಬರ್ಬೋದು, ಪ್ರಕುಲ್ ಇಲ್ಲ ಅಲ್ಲೇ ಇರ್ಬೋದು. ಸೊ ಅಲ್ಲಿದ್ರೂ ಓದ್ಕೋಬೋದಲ್ವ. ಸ್ವಲ್ಪ ಹರಿಬರಿಲೇ ಹೋಗ್ತಾಯಿದ್ವಿ. ಒಂದು 7 ಗಂಟೆಗೆ ಬಿಟ್ವಿ ಇಲ್ಲಿಂದ. ಇನ್ನು ಲಶಿಕಂದೊಂದು ಹೋಮ್ವರ್ಕ್ ಎಲ್ಲ ಬರ್ಸಿದ್ದೆ, ಪ್ರಕುಲ್ದೊಂದು ತೊಗೋಬೇಕಿತ್ತು, ಪೀರಿಯಾಡಿಕ್ ಟೆಸ್ಟ್ ಇದ್ದಿದ್ದರಿಂದ. ಹಂಗಾಗಿ ಇವಾಗ ಹೊರಟ್ವಿ. ತಿಂಡಿ ಎಲ್ಲಾದರೂ ಆನ್ ದ ವೇ ಎಲ್ಲಾದರೂ ಹೋಟೆಲಲ್ಲಿ ತಿನ್ಕೊಂಡು ಹೋಗೋಣ ಅಂತ. ಇನ್ನು ಫ್ಯಾಕ್ಟ್ರಿ ಇತ್ತು, ನಾನು ರಜೆ ಹಾಕಿದೆ. ಫ್ಯಾಕ್ಟ್ರಿ ಅಪ್ಪ ವರ್ಕ್ ಅಲ್ಲಿ ಕೆಲಸ ಮಾಡೋರು ಹುಡುಗರು ಇರ್ತಾರೆ. ಸೊ ಹಂಗಾಗಿ ಅಪ್ಪ ಮೇ ಬಿ ನಾಳೆಗೆ ಆ ಥರ ವಾಪಸ್ ಬರ್ಬೋದು ಅಂತ ಅನಿಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಇನ್ನು ಡಿಂಕು ಕೂಡ ಇರ್ತಾನೆ, 1 ದಿನ ಆದರೆ ಆರಾಮಾಗಿರ್ತಾನೆ. ಇನ್ನು ನಾನು ಒಂದೇ ಇದು ಸೂಟ್ ಕೇಸ್, ಇದು ಟ್ರಾಲಿ ಬ್ಯಾಗಲ್ಲಿ 3 ಜನದ್ದು ಇಟ್ಕೊಂಡಿದ್ದೆ ಬಟ್ಟೆ. ಇನ್ನು ಹೊರಟ್ವಿ. ಹಾಗೆ ಒಂದು ಸ್ವಲ್ಪ ಟೆನ್ಷನಲ್ಲಿ ಹರಿಬರಿಲೇ ಹೋದ್ವಿ. ರಾತ್ರಿನೇ ಅಡ್ಮಿಟ್ ಆಗಿದ್ದರು, ಹಾಗಾಗಿ ಅಮ್ಮ ಅಲ್ಲೇ ಇದ್ದರು. ಅಮ್ಮ, ತಂಗಿ ಅವ್ರ ಹಸ್ಬೆಂಡ್ 3 ಜನ ಇದ್ದಿದ್ದು. ಸೊ ಹಂಗಾಗಿ ನಾವು ಸ್ವಲ್ಪ ಬೇಗ ಹೋದರೆ ಧೈರ್ಯ ಇರುತ್ತಲ್ವಾ, ಹಂಗಾಗಿ ಫ್ರೆಂಡ್ಸ್ ಹೊರಟಿದ್ದೀವಿ. ಇಲ್ಲಿ ಅಪ್ಪ ಫ್ಯಾಕ್ಟ್ರಿ ಹತ್ರ ನಿಲ್ಲಿಸಿದ್ದೀವಿ. ಅವ್ರೇನೋ ಕೆಲಸ ಹೇಳ್ಬಿಟ್ಟು ಬರ್ತಿದ್ದಾರೆ. ಸೊ ರಜಾ ಇವತ್ತು ನಾಳೆ. ಅಲ್ವಾ ಲಶಿಕಾ, ರಜಾನಾ? ಇವಳು ಅವಾಗಲೇ ಇವತ್ತು ಬೇಬಿ ಬರುತ್ತೆ ಅಂದ ತಕ್ಷಣ ಫುಲ್ಲು ಎಕ್ಸೈಟ್ ಆಗಿದ್ದಾಳೆ. ಬೇಬಿ ಬರುತ್ತೆ ಇವತ್ತು ಅಂದ್ಬಿಟ್ಟು. ಯಾವ ಬೇಬಿ ಇಷ್ಟ ನಿಂಗೆ? ಬಾಯ್ ಗರ್ಲಾ? ಬಾಯ್ ಬೇಬಿ ಇಷ್ಟ. ಪ್ರಕುಲ್ ನಿಂಗೆ? ಬಾಯ್, ಎಲ್ರಿಗೂ ಬಾಯ್. ನೋಡ, ನನಗೆ ಹೆಲ್ತಿ ಬೇಬಿ ಆದರೆ ಸಾಕು, ಯಾವುದಾದ್ರೂ ನನಗೆ ಗರ್ಲ್ ಆದರೂ ಸರಿ, ಬಾಯ್ ಆದರೂ ಸರಿ, ಹೆಲ್ತಿಯಾಗಿದ್ದರೆ ಸಾಕು, ಇಬ್ಬರು ತಾಯಿ ಮಗು. ಸೊ ಅಮ್ಮ ಮತ್ತು ಸುಜನ್ ಇನ್ನೂ ಹಾಸ್ಪಿಟ್ಲಲ್ಲೇ ಮಲಗಿದ್ರಂತೆ ಅಲ್ಲೇ. ಸೊ ನಾವು ಹೋದ್ಮೇಲೆ ಅವರು ಈಗ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತಾರೆ, ಸ್ನಾನ ಎಲ್ಲ ಮಾಡಿಕೊಂಡು. ಸೊ ತಿಂಡಿ ಎಲ್ಲಾದರೂ ಹೋಟೆಲಲ್ಲೇ ತಿನ್ನಬೇಕು. ಗೊತ್ತಿಲ್ಲ ಎಷ್ಟೊತ್ತಿಗೆ ಆಗುತ್ತೆ, ಏನಾಗುತ್ತೆ, ನಾರ್ಮಲ್ಲ ಸಿಸೇರಿಯನ್ನ ನನಗೂ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ, ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ರಶಿ ಎಕ್ಸೈಟಿಂಗಾ? ಸ್ಕೂಲಿಗೆ ರಜಾ ಹಾಕ್ಬಿಟ್ಟು ಬೇಬಿ ಬರುತ್ತಲ್ಲ, ಇನ್ನೂ ಒಬ್ರು ಆ್ಯಡ್ ಆಗ್ತಾರಲ್ವ ತೀಟೆ ಮಾಡೋಕ್ಕೆ. ತೀಟೆ ಮಾಡೋಕ್ಕೆ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಅಜ್ಜಿ ತಾತ ಆಗೋಗಿದ್ದಾರೆ. ನನ್ನ ತಂಗಿನೂ ಆಲ್ರೆಡಿ ಚಿಕ್ಕಿ ಆಗೋಗಿದ್ದಾಳೆ ಇವರಿಬ್ಬರಿಗೆ. ಸುಜನೂ ಚಿಕ್ಕಪ್ಪ ಆಗೋಗಿದ್ದಾರೆ ಆಗಲೇ. ಬಟ್ ನನಗೆ ಪೋಸ್ಟ್ ಹೊಸದು, ನಾನೊಬ್ಬಳೇ ಹೊಸದು, ನಾನು ಮತ್ತು ಲಶಿಕಂಗೆ ಹೊಸದು. ಆ ಪ್ರಕುಲ್ ಕೂಡ ಅಣ್ಣ ಆಗಿದ್ದಾನೆ ಲಶಿಕಾಗೆ. ಬಟ್ ನನಗೆ ಲಶಿಕಂಗೆ ಹೊಸದು, ಏನಕ್ಕಂದರೆ ಅಕ್ಕ ಇವಳು ಫಸ್ಟ್ ಟೈಮ್ ಅಕ್ಕ ಆಗೋದು, ಫಸ್ಟ್ ಟೈಮ್ ನಾನು ದೊಡ್ಡಮ್ಮ ಆಗ್ತಿರೋದು. ಹಂಗಾಗಿ ನಮ್ಮಿಬ್ರಿಗೂ ಹೊಸದಲ್ವಾ ಲಶಿ. ಇನ್ನು ಹೊರಟ್ವಿ. ಆಚೆಗಡೆ ಫಾಗ್ ಹಾಗೆ ಇತ್ತು, ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು, ಗ್ರೀನರಿ. ಆ್ಯಂಡ್ ವರ್ಕಿಂಗ್ ಡೇ, ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಒಂದು 4-5 ದಿನ ಆ್ಯಕ್ಚುಲಿ ಇತ್ತು ಡ್ಯೂ ಡೇಟು. ಬಟ್ ರಾತ್ರಿಯೇ ಪೇಯ್ನ್ಸು ಲೈಟಾಗಿ ಬ್ಯಾಕ್ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ಹೋಗಿದ್ದಾರೆ ತೋರ್ಸೋಕ್ಕೆ. ಸೊ ಅವ್ರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಇಲ್ಲ ಮಾಡೋಣ ಡೆಲಿವರಿ ಅಂದ್ಬಿಟ್ಟು. ಸೊ ಇಲ್ಲ ಅಂದಿದ್ರೆ ಆ್ಯಕ್ಚುಲಿ ಇದು ಒಂದು 4-5 ಡೇಸ್ ಇತ್ತು. ಬಟ್ 9 ಮಂತ್ಸ್ ಕಂಪ್ಲೀಟ್ ಆಗೋಗಿದೆ. 9 ಮಂತ್ಸು ಕೂಡ ಫುಲ್ ಕಂಪ್ಲೀಟ್ ಆಗಿ 10th ಮಂತಲ್ಲಿ ರನ್ನಿಂಗು. ಸೊ ಹಾಗೆ
ಡ್ಯೂ ಡೇಟ್ಗೆ ಅಂತಲೇ ಕೊಟ್ಟಿದ್ದರು, ಬಟ್ 4-5 ದಿನ ಮುಂಚೆನೇ ಆಗಿದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾವಾಗ ಮಗು ಬರಬೇಕು ಅಂತ ಬರೆದಿರುತ್ತೆ ಆವಾಗಲೇ ಬರೋದು. ಇನ್ನು ಇಲ್ಲಿ ಬ್ಯಾಂಗ್ಳೂರಿಗೆ ಹೋಗ್ತಾ ಲೆಫ್ಟಲ್ಲಿ ಇದು ವೆಜ್ ಉಡುಪಿ ಗ್ರ್ಯಾಂಡ್ ಸಿಗುತ್ತೆ ಹೋಟೆಲ್ಲು. ನಾವು ಫಸ್ಟ್ ಟೈಮೇ ಹೋಗಿದ್ದು. ಸರಿ ಇಲ್ಲೇ ತಿನ್ಕೊಂಡು ಹೋಗೋಣ ತಿಂಡಿ, ಆಮೇಲೆ ಲೇಟ್ ಆಗುತ್ತೆ. ಅಲ್ಲಿಗೆ ಹೋದರೆ ಹಾಸ್ಪಿಟ್ಲಲ್ಲೇ ಇರಬೇಕು, ಟೆನ್ಷನಲ್ಲಿ ಏನೂ ತಿನ್ನೋಕ್ಕೂ ಆಗೋಲ್ಲ. ಸರಿ ಅಂದ್ಬಿಟ್ಟು ಇಲ್ಲಿ ಲೈಟಾಗಿ ಇಡ್ಲಿ ವಡೆ, ಮತ್ತು ಮಕ್ಕಳು ಹೋದರೆ ದೋಸೆನೇ ಕೇಳ್ತಿರ್ತಾರೆ, ಪ್ಲೇನ್ ದೋಸೆ. ಇನ್ನು ನಾನು ಟ್ರಾವೆಲಲ್ಲಿ ದೋಸೆ ಎಲ್ಲ ತಿನ್ನೋಕ್ಕೆ ಹೋಗಲ್ಲ, ಆಯಿಲ್ ಐಟಮ್ ಅಂತ. ಇನ್ನು ಮಕ್ಳಿಗೂ ಕೂಡ ತುಂಬ ಆಯಿಲ್ ಕಡಿಮೆ ಹಾಕಿಸ್ತೀನಿ ದೋಸೆಗೆ, ಮಸಾಲೆ ದೋಸೆ, ಪ್ಲೇನ್ ದೋಸೆಗೆ. ಇನ್ನು ನಾನು ಅಪ್ಪ ಇಡ್ಲಿ ವಡೆ ತಿನ್ಕೊಂಡು ಹೋದ್ವಿ ಅಲ್ಲಿಂದ. ಯಾವಾಗ ಹೋಗ್ತೀವ, ಯಾವಾಗ ಇದು ಡೆಲಿವರಿಯಾಗಿ ಬೇಬಿನ ನೋಡ್ತೀವ ಅನ್ನೋ ಥರನೇ ಆಗಿತ್ತು. ಟೆನ್ಷನ್ ಇದೆ, ಹಾಗೆ ಖುಷಿ ಕೂಡ ಇದೆ. ತುಂಬ ಜನ ಗೆಸ್ ಮಾಡಿದ್ದೀರಾ ಬೇಬಿ ಬಾಯ ಬೇಬಿ ಗರ್ಲ್ ಅಂದ್ಬಿಟ್ಟು. ಎಲ್ಲ ನನಗೆ ಈಕ್ವಲ್ ಆಗೇ ಬರ್ತಿದೆ ಕಮೆಂಟ್ಸು, ಯಾವುದು ಜಾಸ್ತಿ ಇಲ್ಲ, ಯಾವುದು ಕಡಿಮೆ ಇಲ್ಲ, ಆ ಥರ. ಇನ್ನು ಅಮ್ಮ ಸ್ನಾನಕ್ಕೆ ನಾನು ಮನೆಗೆ ಬಂದಿದ್ದೀನಿ. ಸೊ ಮನೆಗೆ ಬನ್ನಿ ಅಂತ ಕರೆದ್ರು, ಹಂಗಾಗಿ ಮನೆ ಹತ್ರನೇ ಬಂದ್ವಿ, ಇಲ್ಲಾಂದರೆ ಸೀದಾ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ. ಸೊ ಇನ್ನು ಮನೆಗೆ ಬಂದು ಅಮ್ಮ ಫ್ರೆಶ್ ಅಪ್ ಆಗ್ತಿದ್ರಲ್ಲ, ಅಮ್ಮನ ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನೆಗೆ ಬಂದಿದ್ದಾಯಿತು. ಸೊ ಇದಾಗಿದ ತಕ್ಷಣ ಇನ್ನು ಹಾಸ್ಪಿಟ್ಲು ಮನೆಯಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಾಸ್ಪಿಟ್ಲ್ ಬಂದುಬಿಟ್ಟು ಮದರ್ವುಡ್ ಹಾಸ್ಪಿಟ್ಲು, ಎಲೆಕ್ಟ್ರಾನಿಕ್ ಸಿಟಿಲಿರೋದು ಮದರ್ವುಡ್ ಹಾಸ್ಪಿಟ್ಲು. ಫ್ರೆಂಡ್ಸ್ ಬಂದಿದ್ದೀವಿ. ಅಮ್ಮ ಇಲ್ಲಿ ಸ್ನಾನಕ್ಕೆ ಅಂತ ಬಂದಿದ್ದು ಡ್ರಾಪ್ ಮಾಡಿಸ್ಕೊಂಡು. ಸೊ ಅಮ್ಮ ರೆಡಿ ಆಗ್ತಿದ್ದಾರೆ, ಇವಾಗ ಎಲ್ಲರೂ ಹೊರಡೋದೆ ಇಲ್ಲಿಂದ. ಫೋನ್ ಮಾಡಿದ್ರು ಹೆಸರು ದೇವಸ್ಥಾನ ಆಕ್ಟಿಂಗ್ ಅಂತ ಇನ್ನು ಬಂದ್ವಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋರಿಗೆ ಇದು ಗೊತ್ತಿರುತ್ತೆ, ಮದರ್ವುಡ್ ಹಾಸ್ಪಿಟ್ಲು. ಇನ್ನೂ ಒಂದು ಖುಷಿ ವಿಚಾರ ಏನಂದರೆ, ಸಂಜೆ ಆಲ್ಮೋಸ್ಟ್ ಒಂದು 4 ಗಂಟೆ ಆಗಿತ್ತು ಅನಿಸುತ್ತೆ. ಅಂದರೆ ನಾವು ಬಂದಿದ್ದು ಇಲ್ಲಿ 10:30ಗೆ ಬೆಳಗ್ಗೆ. ನಾನು ಹೇಳ್ತಿರೋದು ಸಂಜೆ. ಅಲ್ಲೊಬ್ಬರು ಪ್ರೆಗ್ನೆಂಟ್ ಲೇಡಿ ಬಂದಿದ್ದರು, ಅವರು ನನ್ನ ಸಬ್ಸ್ಕ್ರೈಬರ್ ಅಂತ. ನಾನು ಅಲ್ಲಿ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದೆ ಆಚೆ ಕಡೆ ವೆಯ್ಟ್ ಮಾಡಿಕೊಂಡು. ಹಾಗಾಗಿ ಅವರೇ ಬಂದು ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು ನನಗೆ, ಸಖತ್ ಖುಷಿ ಆಯಿತು. ಅವ್ರದ್ದು ಎಲೆಕ್ಟ್ರಾನಿಕ್ ಸಿಟಿ ಅಂತೆ. ಎಲ್ಲೋ ನಾನು ಬಂದಿದ್ದೀನಿ, ಎಲ್ಲೋ ನನ್ನ ಕಂಡಿಡ್ದು ಮಾತಾಡ್ಸಿದ್ರು. ಅದು ಸಖತ್ ಖುಷಿ ಆಯಿತು. ಅವ್ರದ್ದು 9th ಮಂತ್ ಅಂತೆ. ಸೊ ಸೇಫಾಗಿ ಡೆಲಿವರಿ ಆಗಲಿ ಅಂತ ನಾನು ದೇವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇನ್ನು ಹೋದ್ವಿ. ಇಲ್ಲಿನ OT ಪಕ್ಕ ಇನ್ನೊಂದು ರೂಮ್ ಇರುತ್ತಲ್ವ, ಸೊ ನಾರ್ಮಲ್ ಡೆಲಿವರಿಗೆ ಡ್ರಿಪ್ಸ್ ಎಲ್ಲ ಹಾಕಿದ್ದಾರೆ. ಆಲ್ಮೋಸ್ಟ್ ನಿನ್ನೆ ರಾತ್ರಿಯಿಂದನೂ ಡ್ರಿಪ್ಸಲ್ಲೇ ಇದೆ. ಮೀಡಿಯಮ್ ಆಗಿ ಈ ಥರ ಪೇಯ್ನ್ಸ್ ಬರೋದು ಹೋಗೋದು, ಕಾಂಟ್ರಾಕ್ಷನ್ಸ್ ಎಲ್ಲ ಆಗ್ತಿದೆಯಂತೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಒಳಗಡೆ ಎಲ್ಲರೂ ಒಟ್ಟಿಗೆ ಕಳಿಸಲ್ಲ, ಒಬ್ಬರು ಇಲ್ಲಾಂದರೆ ಮ್ಯಾಕ್ಸಿಮಮ್ ಇಬ್ಬರು ಅಷ್ಟೇ ಕಳಿಸೋದು. ಇನ್ನು ನಾನು ಹೋಗ್ಬಿಟ್ಟು ತಂಗಿನ ಮಾತಾಡಿಸ್ಬಿಟ್ಟು ಸ್ವಲ್ಪ ಧೈರ್ಯ ಹೇಳಿ ಬಂದೆ. ಅಲ್ಲಿ ಮಗುದು ಹಾರ್ಟ್ ಬೀಟ್ ಎಲ್ಲ ಇದು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ, ಹೇಗೆ ಫ್ಲಕ್ಚುಯೇಟ್ ಆಗ್ತಿದೆ ಹಾರ್ಟ್ ಬೀಟ್ ಅಂದ್ಬಿಟ್ಟು. ಏನಕ್ಕೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಿರ್ತಾರಲ್ಲ, ಡ್ರಿಪ್ಸ್ ಎಲ್ಲ ಇದು ಹಾಕ್ತಿರ್ತಾರೆ ಡೈಲ್ಯೂಟ್ ಆಗೋದಕ್ಕೆ. ಸೊ ಹಾಗಾಗಿ ಇನ್ನು ಒಬ್ಬೊಬ್ಬರೇ ಹಾಗೆ ನೋಡಿಕೊಂಡು ಬರಬೇಕಿತ್ತು. ಮಗುದು ಬೇಬಿದೇನಿದೆ ಹಾರ್ಟ್ ಬೀಟು ತುಂಬ ಚೆನ್ನಾಗಿತ್ತು. 135ಇಂದ 155ವರೆಗೂ ಇತ್ತು. ಹಾಗಾಗಿ ನಾರ್ಮಲ್ಗೆ ಟ್ರೈ ಮಾಡ್ಬೋದು. ಏನಂದರೆ ಜಾಸ್ತಿ ನಾರ್ಮಲ್ಗೆ ಏನು ಗೊತ್ತಾ, ಬೇಬಿಗೆ ಸ್ಟ್ರೆಸ್ ಕೂಡ ಕೊಡಬಾರ್ದು. ಸರಿ ಅಂದ್ಬಿಟ್ಟು ನಾರ್ಮಲ್ಗೆ ಆಗ್ತಿದೆ, ತಡ್ಕೋಬೋದು ಅಂತ ಹೇಳಿ ತಂಗಿ ನಾರ್ಮಲ್ಗೆ ರಾತ್ರಿಯಿಂದನೂ ಇದು ಮೆಡಿಕೇಷನ್ಸ್ ಕೊಡ್ತಾಯಿದ್ರು, ಡ್ರಿಪ್ಸು ಡೈಲ್ಯೂಟ್ ಆಗೋದಕ್ಕೆ. ಸೊ ಅದು 10 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು ಮಗು ಆಚೆ ಬರೋದಕ್ಕೆ, ಸರ್ವಿಕ್ಸ್. ಸೊ ಹಾಗಾಗಿ ಅದು ಆಗ್ತಾಯಿತ್ತು, ಸ್ವಲ್ಪ ಇನ್ಕ್ರೀಸು. ಸರಿ ಅಂದ್ಬಿಟ್ಟು ನಾರ್ಮಲ್ಗೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ಲು. ಇನ್ನು ಅಷ್ಟೊತ್ತಿಗೆ ತಲೆ ಒಂಥರ ಟೆನ್ಷನ್ಗೆ ಏನೇನೋ ತಲೆ ಇದೊಂಥರ ಕೆಟ್ಟೋಗ್ಬಿಟ್ಟಿತ್ತು. ಸರಿ ಹೋಗಿ ಕಾಫಿ ಕುಡ್ಕೊಂಡು ಬರೋಣ, ಈ ಮಕ್ಕಳು ಬೇರೆ ಹೊಟ್ಟೆ ಹಶು ಅಂತ ಇದ್ರು. ಸರಿ ಏನಾದರೂ ಚಾಟ್ಸ್ ಥರ ಏನಾದರೂ ಕೊಡಿಸ್ಬಿಟ್ಟು ನಾವು ಕಾಫಿ ಕುಡ್ಕೊಂಡು ಬರೋಣ ಅಂತ ಅಲ್ಲೇ ಹಾಸ್ಪಿಟ್ಲ್ ಮುಂದೆ ಒಂದು ರೋಡ್ ಇದು ಚೆನ್ನಾಗಿರೋದು ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಬಾಲಾಜಿ
ಭವನ್ ರೆಸ್ಟೋರೆಂಟ್ ಅಂತ ಯಾವುದೋ ಸಿಕ್ತು. ಸರಿ ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಬರೋಣ ಅಂತಲೇ ಹೋದ್ವಿ. ಸ್ವಲ್ಪ ರಿಲೀಫ್ ಆಗುತ್ತೆ, ತಲೆ ಓಡುತ್ತೆ ಏನು ಮಾಡಬೇಕು ಅಂತ. ಆ್ಯಂಡ್ ಬೆಳಗ್ಗೆನೇ 5 ಗಂಟೆಗೆ ಇದ್ದಂದರೆ 11 ಗಂಟೆ 11:15 ಅಮ್ಮ ಫೋನ್ ಮಾಡಿಬಿಟ್ಟಿದ್ರು ರಾತ್ರಿ, ಈ ಥರ ಅಡ್ಮಿಟ್ ಮಾಡಿದ್ದೀವಿ ಅಂತ. ಇನ್ನು ಆವಾಗ ಗೊತ್ತಾದಾಗಿಂದನೂ ನಮಗೆ ನಿದ್ದೆನೇ ಇಲ್ಲ, ನನಗೂ ಅಪ್ಪಂಗೆ. ಸೊ ಅದೇ ಇರುತ್ತಲ್ವ ಟೆನ್ಷನು, ಏನಾಯಿತು ಅಂತ. ಇನ್ನು ಸಡನ್ಲಿ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಟಿದ್ದು. ಸೊ ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಈಗ ಕುಡಿತಾ ಇದ್ದೀವಿ. ఈరోజా తీసుకోయే. ఓకే ఓకే. నువ్వు ఫోన్ చూడకూడదని ಇನ್ನು ಅಲ್ಲಿಂದ ಕಾಫಿ ಕುಡಿದು ಮತ್ತೆ ವೆಯ್ಟ್ ಮಾಡ್ತಾಯಿದ್ವಿ. ನಾರ್ಮಲ್ ಡೆಲಿವರಿ ನಮ್ಮ ಕೈಯಲ್ಲಿ ಇರಲ್ಲ ಅಲ್ವಾ, ಯಾವಾಗ ಬೇಕಾದರೂ ಆಗುತ್ತೆ ಅದು. ಹಂಗಾಗಿ ಅಲ್ಲೇ ಹಾಸ್ಪಿಟ್ಲ್ ಮೇಲೆ ಒಂದು ಕ್ಯಾಂಟೀನ್ ಇತ್ತು. ಸರಿ ಒಂದ್ಸಲ ಇಲ್ಲೂ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ಕ್ಯಾಂಟೀನ್ ಓಕೆ ಉಪ್ಪು ಅಷ್ಟು ಖಾರ ಏನು ಸ್ಪೈಸಿ ಇರಲಿಲ್ಲ. ಸರಿ ನಮ್ಗೆ ಸದ್ಯಕ್ಕೆ ಒಂದು ಬೇಗ ಇಲ್ಲೇ ಒಂದು ಊಟಕ್ಕೆ ಬೇಕಾಗಿತ್ತು. ದೂರ ಸ್ವಲ್ಪ ಅಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಇತ್ತು, ಒಂದು 1/2 ಕಿಲೋಮೀಟ್ರ್ ಹೋಟೆಲ್ಲು. ಸರಿ ಮತ್ತೆ ಹೋಗಿ ಬರೋದೇನಕ್ಕೆ ಅಂದ್ಬಿಟ್ಟು ಇಲ್ಲೇ ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ತಟ್ಕೊಂಡ್ರೆ അവിടെ ചേഞ്ചസ് ಸೊ ಪೇಯ್ನ್ಸ್ ಹೋಗ್ತಾ ತುಂಬ ಹೆವಿ ಆಯಿತು. ಹಂಗಾಗಿ ಅಲ್ಲೇ ಸ್ವಲ್ಪ ಯಾರಾದರೂ ಇದ್ದು ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ಸಮಾಧಾನ ಮಾಡಿ ಬರ್ತಾಯಿದ್ವಿ. ಅದು ಬಿಟ್ಟು ಬರುತ್ತೆ. ಅದು ನನಗೂ ಎಕ್ಸ್ಪೀರಿಯೆನ್ಸ್ ಇದೆ. ಪ್ರಕುಲ್ಗಿದ್ದು ಈ ಟೈಮಲ್ಲಿ ಫಸ್ಟ್ ಇದು ನಾನು ನಾರ್ಮಲ್ಗೆ ಟ್ರೈ ಮಾಡಿದ್ದು. ಅದಾದಮೇಲೆ ಆಗಲ್ಲ, ಸ್ಪೇಸ್ ಇಲ್ಲ ನನಗೂ ಅಂದಿದ್ದಕ್ಕೆ ಸಿಸರಿನ್ ಮಾಡಿಸ್ಕೊಂಡಿದ್ದು ನಾನು. ಆ್ಯಂಡ್ ಅವ್ನು ಬೇರೆ ತುಂಬ ವೆಯ್ಟ್ ಇದೆ, 3.5 kg ಇದೆ ಪ್ರಕುಲು. ಸೊ ಹಂಗಾಗಿ ನಾನು ನಾರ್ಮಲ್ಗೆ ರಾತ್ರಿಯಿಂದನೇ ನೋವು ತಿಂದಿದ್ದೆ, 2 ಗಂಟೆ ಆ ರೇಂಜಿಂದನೇ ನೋವು ತಿಂದಿದ್ದೆ ನಾನು. ಹಂಗಾಗಿ ಅದೇ ಥರನೇ ಆಗ್ತಿತ್ತು, ಕಾಂಟ್ರಾಕ್ಷನ್ಸ್ ಹೋಗೋದು. ಬಟ್ ಬಂದರೆ ಮಾತ್ರ ಫುಲ್ಲು ಗೊತ್ತಿರುತ್ತೆ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಹೆಂಗಿರುತ್ತೆ ಆ ಪೇಯ್ನ್ ಅಂದ್ಬಿಟ್ಟು. ಮೂಳೆ ಮುರಿಯಲ್ವಾ ಹಂಗಿರುತ್ತೆ. ಬಟ್ ಬಿಟ್ಟು ಬರುತ್ತೆ ಹೋಗುತ್ತೆ, ಮತ್ತು ಅದು ಸ್ವಲ್ಪ ಇದು ಕಾಮಾಗಿ ಕೊಡುತ್ತೆ, ಮತ್ತೆ ಬರುತ್ತೆ. ಆ ಥರ ಕಾಂಟ್ರಾಕ್ಷನ್ಸ್ ಇತ್ತು. ಸರಿ ಅಂದ್ಬಿಟ್ಟು ಇನ್ನು ಒಬ್ಬೊಬ್ಬರೇ ಹೋಗಿ ಧೈರ್ಯ ಹೇಳಿ ನಾವು ಸ್ವಲ್ಪ ಟೆನ್ಷನಲ್ಲೇ ಇದ್ವಿ, ಏನಾಗುತ್ತೆ ಏನು. ನಮಗೂ ನಾರ್ಮಲ್ ಡೆಲಿವರಿ ಆಗಲಿ ಅಂತಲೇ ಇತ್ತು. ಮತ್ತು ತಗ್ಗಿ ಕೂಡ ನಾರ್ಮಲ್ ಡೆಲಿವರಿಗೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ಲು, ನಾರ್ಮಲ್ ಡೆಲಿವರಿನೇ ಆಗಲಿ ಅಂದ್ಬಿಟ್ಟು. ಸೊ ಹೋಪ್ಸು ಏನಾಗುತ್ತೆ ನೋಡಬೇಕು. ಸೊ ಫ್ರೆಂಡ್ಸ್, ನಾರ್ಮಲ್ ಡೆಲಿವರಿಗೆ ತಂಗಿ ತುಂಬ ಟ್ರೈ ಮಾಡಿದ್ಲು. ಬಟ್ 18 hours ಆಗೋಯ್ತು. ಅದಕ್ಕೆಲ್ಲ ಇದನ್ನು ಕೊಡ್ತಾರಲ್ವ, ಟ್ರಿಪ್ಸ್ ಎಲ್ಲ ಒಂದು 5-6 ಬಾಟ್ಲ್ ಹಾಕಿದ್ದಾರೆ. ಬಟ್ ಅದು ಡೈಲ್ಯೂಷನ್ ಆಗಲಿಲ್ಲ. ಸೊ ಟ್ರೈ ಮಾಡಿದ್ಲು ತುಂಬ. ಬಟ್ ಹಾಗೆ ಇದ್ದರೆ ಮಗುಗೆ ಸ್ಟ್ರೆಸ್ ಆಗುತ್ತೆ. ಸರಿ ಅಂದ್ಬಿಟ್ಟು C-ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಅವಳು ರೆಡಿ ಇದ್ಲು ನಾರ್ಮಲ್ ಡೆಲಿವರಿಗೆ. ಪೇಯ್ನ್ಸು ತಡ್ಕೊತಿದ್ದಾಳೆ. ಬಟ್ ಅದು ಡೈಲ್ಯೂಷನ್ ಆಗಿ 10 centimeter ಓಪನ್ ಆಗಬೇಕು ಸರ್ವಿಕ್ಸು. ಸೊ ಹಾಗಾಗಿ ಇನ್ನು ಹಾಗೆ ಇದ್ದರೆ 18 hours ಆಗೋಯ್ತು ಆಲ್ರೆಡಿ. ನಿನ್ನೆ ರಾತ್ರಿಯಿಂದ ಕೊಟ್ಟಿರೋದು. ಹಂಗಾಗಿ ಮಗುಗೂ ಸ್ಟ್ರೆಸ್ ಆಗುತ್ತೆ. ಅದು ಚಾನ್ಸಸ್ಸು ಇಲ್ಲ ಓಪನ್ ಆಗೋದು ಅಂತ ಅಂದರು. ಸರಿ ಅಂದ್ಬಿಟ್ಟು C-ಸೆಕ್ಷನ್ ಇವತ್ತು ಮಾಡ್ತಾರೆ. ರೂಮ್ ಕೊಟ್ಟಿದ್ದಾರೆ ಇಲ್ಲೇ 201. ಒಂದ್ಸಲ ರೂಮ್ ಬರೋಕ್ಕೆ ಮುಂಚೆ ರೂಮ್ ಟೂರ್ ಒಂದ್ಸಲ ಮಾಡಿಬಿಡ್ತೀನಿ ಅಷ್ಟೇ. ನೋಡ್ಬೇಕು ಇವಾಗ ಮೇಲೆ ಬೇಬಿ ಬಾಯ ಬೇಬಿ ಗರ್ಲ ನೋಡ್ಬೇಕು ಇವಾಗ. ಸೊ ಇದು ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಟೇಬಲ್ ಇದೆ, ಇಲ್ಲಿ TV ಇದೆ. ರೂಮ್ ಚೆನ್ನಾಗಿದೆ. ಇವಳಂತೂ ಬೆಳಗ್ಗೆಯಿಂದ ಮಲ್ಗೆ ಇಲ್ಲ. 5 ಗಂಟೆಗೆ ಎದ್ದಿರೋದು. ಇದು ಪೇಷಂಟ್ ಬೆಡ್ಡು, ಇದು ಬೇಬಿ ಬೆಡ್ಡು. ಇಲ್ಲಿ ನಾವು ಕೂತ್ಕೊಳ್ಳೋದಕ್ಕೆ ಒಬ್ರು ಯಾರಾದರೂ ಮಲ್ಕೋಬೋದಷ್ಟೇ, ಜಾಸ್ತಿ ಜನ ಇರೋಂಗಿಲ್ಲ. ಇಲ್ಲಿ ವಿಂಡೋ ಇದೆ.
ಸೊ ಇಲ್ಲೊಂದು ಟಿ ವಿ ಇಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್ಸ್ ಎಲ್ಲ ಇದೆ. ಇಲ್ಲೇನೋ ಲಾಕರ್ ಸಿಸ್ಟಮ್ ಡ್ರಾಸ್ ಥರ ಎಲ್ಲ ಇದೆ. ಸೊ ರೂಮ್ ಈ ಥರ ಇದೆ. ಫೇಸ್ ವಾಶ್ ಮಾಡೋಣ ಅಂದ್ಬಿಟ್ಟು ಇನ್ನೊಂದು 2-3 ಅವರ್ಸಲ್ಲಿ C-ಸೆಕ್ಷನ್ ಮಾಡ್ತಾರೆ. ಸೊ ನಾವು ಅಷ್ಟರೊಳಗೆ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ರೆಡಿ ಆಗಬೇಕು. ಫೇಸ್ ವಾಶ್ ಮಾಡಿಲ್ಲ, ನಾವು ಬೆಳಗ್ಗೆ ತುಂಬ ಸ್ನಾನ ಮಾಡಿರೋದು 5 ಗಂಟೆಗೆ. ಮುಖಕ್ಕೆ ಒಂಚೂರು ನೀರು ಹಾಕ್ಕೊಂಡಿಲ್ಲ, ಬರೀ ವೆಯ್ಟ್ ಮಾಡಿದ್ದೇ ಆಗೋಯ್ತು. ಸೊ ಇಷ್ಟೇ, ಇನ್ನೇನಿಲ್ಲ. ಹೇಳ್ತೀನಿ ನಾನು ಬೇಬಿ ಬಾಯ ಬೇಬಿ ಗರ್ಲ್ ಅಂದ್ಬಿಟ್ಟು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ರಿವೀಲ್ ಮಾಡ್ತೀನಿ, ಬೇಬಿ ಬಾಯ ಬೇಬಿ ಗರ್ಲ್ ಅಂದ್ಬಿಟ್ಟು. ಸೊ ರೂಮ್ ಹೇಗಿದೆ, ಚೆನ್ನಾಗಿದೆ, ವಿಶಾಲವಾಗಿದೆ. ಅಲ್ಲೊಬ್ರು ಕುತ್ಕೋಬೋದು, ಇಲ್ಲೊಂದು ಒಬ್ಬರು ಮಲ್ಕೋಬೋದು ಅಷ್ಟೇ. ಬಟ್ ನಾವು 4 ಜನ ಕುತ್ಕೋಬೋದು, ಒಬ್ಬರು ಯಾರಾದ್ರೂ ಮಲ್ಕೋಬೇಕಷ್ಟೇ. ಇಲ್ಲಿ ಸ್ಕ್ರೀನ್ ಹೇಳ್ಕೋಬೋದು. ಚೆನ್ನಾಗಿದೆ, ಬೆಡ್ಡು ಬೇಬಿಗೆಲ್ಲ ಇದೆ, ಎಲ್ಲನೂ ಇದೆ. ಸುತ್ತಲೂ ಇದು ಹಾಕಕ್ಕೆ ಒಂದು ಕರ್ಟನ್ ಇದೆ. ಇಲ್ಲಿ ಏನಾದರೂ ಸೊ ಫ್ರೆಂಡ್ಸ್ ಈಗ ಓಟಿಗೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ನಾವು ಹೋಗ್ತಾ ಇದ್ದೀವಿ. ವೆಯ್ಟ್ ಮಾಡಬೇಕು, 2 ಅವರ್ಸ್ ಆಗುತ್ತೆ. ಡಾಕ್ಟರ್ ಬಂದು ನೋಡಿ ಮಾಡಿ ನೋಡೋಣ. ಸೊ ಫ್ರೆಂಡ್ಸ್, ಡಾಕ್ಟ್ರು ಬಂದಿದ್ದಾರೆ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಆಚೆ. ಅನೆಸ್ಥೆಟಿಕ್ ಅವ್ರು ಬಂದುಬಿಟ್ಟು ಅವ್ರು ಬರಬೇಕು, ಇದು ಮಾಡೋಕ್ಕೆ ಇವ್ರು ಬರಬೇಕು. ಈಗ ಅಮ್ಮನ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ತೂಕ ಗೊತ್ತಾಗುತ್ತಲ್ಲ, ಅಷ್ಟೊಂದು ಟೆಕ್ನಾಲಜಿ ಇದೆ ಈಗ. ಅದೇ ಸೊ ಗಾಯ್ಸ್, ಬೇಬಿ ಗರ್ಲು ಸಾಕಾಗಿ ಕ್ಯೂಟ್ ಆಗಿದೆ, ವೈಟ್ ಆಗಿದೆ. ನೋಡ್ಕೊಂಡು ಬಂದೆ. ಸೊ ಎಷ್ಟೊತ್ತು ಫೀಡ್ ಮಾಡಿಸ್ಬಿಟ್ಟು ಬಂದೆ. ತಾಯಿ ಮಗು ಇಬ್ಬರು ಸೇಫ್ ಆಗಿದ್ದಾರೆ. ಹತ್ಬಿಟ್ರೆ ಫುಲ್ ಕೆಂಪು ಹೋಗ್ಬಿಡ್ತಿದೆ ಫೇಸ್ ಎಲ್ಲ. 3 kgs ಇದ್ದಾಳೆ ಬೇಬಿ ಗರ್ಲ್. ನನಗಂತೂ ಸಖತ್ ಖುಷಿ ಆಯಿತು, ತುಂಬ ಕ್ಯೂಟಾಗಿ ಇದ್ದಾಳೆ ನೋಡೋದಕ್ಕೆ. ಸೊ ಇವಾಗಲೇ ಫೇಸ್ ರಿವೀಲ್ ಎಲ್ಲ ತೋರಿಸಲ್ಲ, ಸ್ವಲ್ಪ ದಿನ ಆಗಲಿ ಆಮೇಲೆ ಸ್ವಲ್ಪ ತಿಂಗಳಾಗಲಿ ಆಮೇಲೆ ತೋರಿಸ್ತೀವಿ. ಬೇಬಿ ಗರ್ಲ್ ಆಯಿತು. ನಾನು ಆಗಲೇ ಹೇಳ್ದಂಗೆ ಸಖತ್ ಖುಷಿ ಆಗ್ತಿದೆ. ನಮ್ಮ ಮೇಡಮ್ ಆದರೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಫುಲ್. ಬೆಳಗ್ಗೆಯಿಂದ ಮಲ್ಕೋ ಅಂದರೆ ಮರಲಿಲ್ಲ, ಬಟ್ ಇನ್ನೂ ಬಂದಿಲ್ಲ. ಬೇಬಿ ಮತ್ತು ತಾಯಿ ಅಬ್ಸರ್ವೇಷನಲ್ಲಿ ಇಟ್ಕೊಂಡಿದ್ದಾರೆ. ಇವಾಗೇನೋ 9 o'clock ಕಳಿಸ್ತೀನಿ ಅಂದರು. ಗುರುವಾರ ಅವಳು ಯಾವಾಗಲೂ ಸಾಯಿಬಾಬಾ ಅಂತ ದೇವ್ರ ಭಕ್ತಿ ಜಾಸ್ತಿ. ಗುರುವಾರನೇ ಬೇಬಿ ಹುಟ್ಟಿದ್ದಾಳೆ. ಇನ್ನೂ ಬಂದಿಲ್ಲ. 9 o'clockಗೇನೋ ಇಲ್ಲಿ ಕಳಿಸ್ತೀನಿ ಅಂದರು. ಸೊ ಹಾಗೆ ಇವಾಗ ನಾನು ಫೋಟೋಸ್ ಎಲ್ಲ ತೆಗೆದಿಟ್ಕೊಂಡಿರ್ತೀನಿ. ಅವಳು ದೊಡ್ಡವಳು ಆಗ್ತಾರಲ್ಲ, ಅವಾಗ ನಾನು ಶೇರ್ ಮಾಡ್ಕೊಳ್ತೀನಿ. ಅವಾಗ ಅವಳು ಚಿಕ್ಕವಳಿದ್ದಾಗ ಹೆಂಗಿದ್ಲು ಅಂತ ಅವಾಗ ತೋರಿಸ್ತೀನಿ. ಈಗ ನಾನು ಫೇಸ್ ರಿವೀಲ್ ಮಾಡಲ್ಲ, ಬಿಕಾಸ್ ಸೋಷಿಯಲ್ ಮೀಡ್ಯಾದಲ್ಲಿ ಇರುತ್ತಲ್ವ ದೃಷ್ಟಿ. ಕೆಲವರು ತೋರಿಸ್ತಾರೆ ಬೇಗ, ಬಟ್ ನಾವು ಏನು ತೋರಿಸಲ್ಲ. ನಾನು ಲಶಿಕೂ 3 months ಇದ್ದಾಗ ತೋರಿಸಿದ್ದು. ಸೊ ಅವಾಗ ನೋಡೋಣ ಮುಂದಕ್ಕೆ. ಬಟ್ ಕ್ಯೂಟಾಗಿ ಬೆಳ್ಳಗಿದ್ದಾಳೆ, ಚೆನ್ನಾಗಿದ್ದಾಳೆ ನೋಡೋಕ್ಕೆ. ನಿನಗೆ ಖುಷಿನಾ? ಇಬ್ಬರು ಹೆಣ್ಣು ಮೊಮ್ಮಕ್ಕಳು, ಒಬ್ಬ ಗಂಡು ಮೊಮ್ಮಗ. ಸೊ ನಾನು ಅಮ್ಮ ಲಶಿಕ ಇಲ್ಲೇ ಇರ್ತೀವಿ ಹಾಸ್ಪಿಟ್ಲಲ್ಲೇ. ಇನ್ನು ಅಪ್ಪ ಮತ್ತು ಪ್ರಕುಲ್ ಹೋಗ್ತಿದ್ದಾರೆ, ಇವಾಗ ಹೋಗಬೇಕು ಅಂತಿದ್ರು. ಸೊ ನಾಳೆ ಅವ್ನು ಸ್ಕೂಲ್ಗೆ ಹೋಗ್ಬಿಟ್ಟು ಮತ್ತೆ ಸಂಡೇ ಏನೋ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸಂಡೇ ನಾನು ಹೋಗ್ಬೇಕು. ಮತ್ತು ಅವ್ನು ಮಂಡೇ ಟೆಸ್ಟ್ ಇದೆ, ಪೀರಿಯಾಡಿಕ್ ಟೆಸ್ಟ್ ಇದೆ. ಸೊ ನೋಡಬೇಕು. ಮತ್ತು ಇದೆಲ್ಲ ಮುಗಿಸ್ಕೊಂಡು ತಂಗಿ ಅಮ್ಮ ಇಲ್ಲೇ ಇರ್ತಾರೆ. ಸ್ವಲ್ಪ ದಿನ, 1 ವಾರ ಇದ್ದು ಇಲ್ಲೆಲ್ಲ ಸ್ಟಿಚಸ್ದು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ತುಮಕೂರಿಗೆ ಬರ್ತಾರೆ. ಅಲ್ಲೇ ಬಾಣಂತತನ ಎಲ್ಲ ಅಲ್ವಾ. ಸೊ ಈಗ ಸ್ವೀಟ್ ಬಾಕ್ಸ್ ಬುಕ್ ಮಾಡಿದೆ. ಇಲ್ಲಿ ಹೋಗ್ತಿದ್ದೆ, ಎಲ್ಲೂ ಸ್ವೀಟ್ ಸಿಗ್ತಾನೆ ಇಲ್ಲ. ಅದೇ ತುಮಕೂರಲ್ಲಾಗಿದೆ ಹೋಗಿ ಪಟ್ಟಂತ ತಂದುಬಿಡ್ತಿದ್ದೆ. ಬಟ್ ಇಲ್ಲಿ ತುಂಬ ದೂರ ನಡ್ಕೊಂಡು ಹೋಗಬೇಕು. ಕಾರೆಲ್ಲ ತೊಗೊಂಡು ಹೋಗೋಕೆ ಅಷ್ಟು ಟ್ರಾಫಿಕ್. ನಿಮಗೆ ಗೊತ್ತೇ ಅಲ್ವ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಹೆಂಗಿರುತ್ತೆ ಅಂತ. ಹಂಗಾಗಿ ಬ್ಲಿಂಕಿಟಲ್ಲೇ ಬುಕ್ ಮಾಡಿದೆ. ಮೇ ಬಿ ಸ್ವೀಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಖುಷಿ ಆಗ್ತಿದೆ ತುಂಬ. ಈ ವಿಡಿಯೋಗೋಸ್ಕರ ತುಂಬ ಜನ ಕಾಯ್ತಿರ್ತೀರ. ತುಂಬ ಜನ ಕೇಳ್ತಿದ್ರಿ ಆಯಿತಾ ಡೆಲಿವರಿ ಆಯಿತಾ ಅಂತ. ಸೊ ಅಪ್ಡೇಟ್ ಈಗಿದೆ. ಸೊ ಬೇಬಿ ಗರ್ಲ್ ತುಂಬ ಕ್ಯೂಟ್ ಇದ್ದಾಳೆ ಪಾಪು, ಚೆನ್ನಾಗಿದ್ದಾಳೆ. ಇನ್ನು ಮೈಸೂರು ಪಾಕು ಮತ್ತು ಪೇಡ ತರಿಸ್ದೆ. ಇವೇ ಸ್ವೀಟ್ ಎಲ್ಲರೂ ತುಂಬ ಇಷ್ಟಪಡೋದು, ಹಂಗಾಗಿ ಇವೇ 2 ಬಾಕ್ಸ್ ತರಿಸಿದ್ದೆ. ಅಲ್ಲಿರೋರ್ಗೆ ಸ್ಟಾಫು ಮತ್ತು ನಮಗೆ ಒಂದು ಚೂರು ಅಷ್ಟು, ನಾವೇನು ಜಾಸ್ತಿ ಸ್ವೀಟ್ ಎಲ್ಲ ತಿನ್ನೋದು, ಜಸ್ಟ್ ಬಾಯ್ಸಿ ಮಾಡ್ಕೊಳ್ಳೋದು. ಖುಷಿ ವಿಚಾರ, ಖುಷಿ ಮೂಮೆಂಟ್ ಅಲ್ವಾ. ಸೊ ನನಗೆ ಅದಾಗಿದ ತಕ್ಷಣವೇ ನಂದು
ನಂಗೆ ತಲೆಗೆ ಬಂದಿದೆ ಫಸ್ಟ್ ಸ್ವೀಟ್ ಕೊಡೋಣ ಎಲ್ರಿಗೂ ಅಟ್ಲೀಸ್ಟ್ ಸ್ವಲ್ಪನಾದರೂ ಸಿಹಿ ಮಾಡಬೇಕು ಅಂತ ಅಷ್ಟೇ. ಇನ್ನು ಸ್ವೀಟ್ಸ್ ಎಲ್ಲ ತಿಂದು ಇನ್ನು ಅಲ್ಲೇ ಝೊಮ್ಯಾಟೊದಲ್ಲೇ ಬುಕ್ ಮಾಡ್ಕೊಂಡ್ವಿ. ಇನ್ನು ಹೋಟೆಲ್ಗೆ ಹೋಗೋಕ್ಕೂ ಆಗಲಿಲ್ಲ. ಇನ್ನೊಂದು 1-2 ಅವರ್ಸ್ ಅಬ್ಸರ್ವೇಷನಲ್ಲಿ ಇಟ್ಕೊಂಡಿದ್ರು ತಾಯಿ ಮಗುನ. ಅದಾದಮೇಲೆ ಕಳಿಸಿದ್ರು, ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಇಬ್ಬರು ಹೆಲ್ತಿಯಾಗಿದ್ದಾರೆ. ಇನ್ನು ನಾವು ಝೊಮ್ಯಾಟೊದಲ್ಲಿ ಊಟ ತರಿಸ್ಕೊಂಡು ಸ್ವಲ್ಪ ಕರ್ಡ್ ರೈಸ್, ಸ್ವಲ್ಪ ಗೀ ರೈಸ್ ತರಿಸ್ಕೊಟ್ಟಿದ್ವಿ ಅಷ್ಟೇ. ತಿಂದುಬಿಟ್ಟು ಈಗ ಅಪ್ಪ ಮತ್ತು ಪ್ರಕುಲ್ಲು ತಂಗಿ ಮನೆಗೆ ಹೋದರು. ಬೆಳಗ್ಗೆ ಅವರು ತುಮಕೂರು ಹೋಗ್ತಾರೆ. ನಾನು ಅಮ್ಮ ಲಶಿಕಾ ಇಲ್ಲೇ ಇದ್ದೀವಿ. ಸೊ ಇದಿಷ್ಟು ಡೆಲಿವರಿ ವ್ಲಾಗ್ ಆಗಿರುತ್ತೆ. ಮತ್ತು ಮುಂದಿನ ವ್ಲಾಗಲ್ಲಿ ನೋಡಿ, ಮುಂದಿನ ವ್ಲಾಗು ಸೂಪರ್ ಆಗಿರುತ್ತೆ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಅಪ್ಡೇಟ್ ಸಿಗುತ್ತೆ, ನೋಟಿಫಿಕೇಷನ್ಸ್ ಬೇಗ ಬರುತ್ತೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮತ್ತೆ ನಾಳೆ ಪಾರ್ಟ್ 2 ವ್ಲಾಗಲ್ಲಿ ಸಿಗೋಣ. ಬಾಯ್.